ಮುಖ್ಯವಾಗಿ ಈ ತುಂಬಾ ಹೆಣ್ಮಕ್ಳು ಬಳಕೆಗಳಾಗಿರ್ಬೋದು ಸೌಂದರ್ಯವರ್ಧಕಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ? ಮೋಸ್ಟ್ಲಿ ಫುಡ್ ಅಂಡ್ ನಮ್ಮ ಹೆಲ್ತ್ ಮತ್ತು ಈ ಸಂಬಂಧಪಟ್ಟಾಗೆ ಅದರಲ್ಲಿ ಫುಡ್ ಮತ್ತು ಕಾಸ್ಮೆಟಿಕ್ಸ್ ಇದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕಂತ ಹೇಳಿದ್ರೆ ಜನರು ಇದರ ದಿನನಿತ್ಯ ಇದನ್ನು ಬಳಸುವವರಾಗಿರ್ತಾರೆ ಮತ್ತು ಅದರಲ್ಲಿ ದೀರ್ಘವಾಗಿ ಸರಿ ಉಂಟಾ ಇಲ್ವ ಅಂತ ನೋಡ್ಲಿಕ್ಕೆ ಕೂಡ ಜಾಸ್ತಿ ಆಸಕ್ತಿ ವಹಿಸುವುದಿಲ್ಲ, ಅವ್ರ ಟೈಮ್ ಕೂಡ ಇರುವುದಿಲ್ಲ. ಅದೇ ಪರಿಣಾಮಕಾರಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಅದು ಸರಿಯಾಗಿ ತಯಾರಾಗದಿದ್ದರೆ ಒಂದಲ್ಲೊಂದು ರೀತಿಯಿಂದ ಅದು ಪರೋಕ್ಷವಾಗಿ ಆರೋಗ್ಯಕ್ಕೆ ಮಾರಕವಾಗಿರುತ್ತದೆ. ಇದರ ಬಗ್ಗೆ ಕೂಡ ಹೆಚ್ಚು ಜನಜಾಗೃತಿ ಮೂಡಿಸಬೇಕು. ಜನ ಮೂಡಿಸಬೇಕಾದರೆ ಎಂತೆಂಥ ಕೆಮಿಕಲ್ ಯಾವುದ್ಯಾವ್ದೆಲ್ಲ ಹಾಕ್ತಾರೆ, ಕೆಲವೊಂದು ಮರ್ಕ್ಯೂರಿ ಆಗ್ತಂತ ಭಾವನೆಗಳಿದೆ, ಕೆಲವೊಂದು ಅದು ಏನು ಇಫೆಕ್ಟ್ ಬರ್ತದೆ, ಇದೆಲ್ಲ ಕೂಡ ಜನರಿಗೆ ನಾವು ತಿಳಿಸಬೇಕು. ಆ ಕೆಲಸವನ್ನು ನಮ್ಮ ಇಲಾಖೆಯವರು ಮಾಡ್ತಾರೆ. ಒಟ್ಟಾರೆಯಾಗಿ ನಾವು ಜನರಿಗೆ ಯಾರಿವತ್ತು ಏನ್ ಬೇಕಾದ್ರೂ ಮಾಡಬಹುದು, ಅದು ಫುಡ್ ಅಲ್ಲಿ ಮತ್ತು ನಿಮ್ಮ ಕಾಸ್ಮೆಟಿಕ್ಸ್ ಅಲ್ಲಿ ಏನಂತ ಮಾಡಬಹುದೆಂಬ ಭಾವನೆ ಅದು ಸಾಧ್ಯವಿಲ್ಲ ಅಂತ ಹೇಳಿ ನಾವು ಜನರಿಗೆ ಯಾರು ಆ ರೀತಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸಾಧ್ಯವಿಲ್ಲ ಅಂತ ತೋರಿಸ್ತೇವೆ. ಎರಡನೇದು ಬಳಕೆದಾರರಿಗೆ, ಮುಗಿದ ಬಳಕೆದಾರ ಯಾರಿದ್ದಾರ ಇದನ್ನು ಕಣ್ಮುಚ್ಚಿ ಬಳಸ್ತಾರೆ ಅವರಿಗೆ ಕೂಡ ನೀವು ಬಳಸುವ ಮುಂಚೆ 10 ಸಲದನ್ನು ಆಲೋಚನೆ ಮಾಡಿ ಅಂತ ನಾವು ಹೇಳ್ತೇವೆ. ಸರ್, ಇದನ್ನ ಈ ಫುಡ್ ಸೇಫ್ಟಿ ಹೇಗೆ ತೆಗೆದುಕೊಂಡು ಹೋದ್ರಿ, ಹಾಗೆ ಅದೇ ಮಾದರಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ? ಅದೇ ಮಾದರಿ. ಯಾಕಂದ್ರೆ ಈಗ ನಾವು ಫುಡ್ ಇದು ಇನ್ನೂ ಕೂಡ ಕೆಲವೊಂದು ಬೇರೆ ಬೇರೆ ಕಡೆ ತಪಾಸಣೆ ಇದೆ. ಅದಾದ ನಂತರ ನಾವು ಇದನ್ನು ಕೂಡ ನಾವು ಮಾಡ್ತೇವೆ. ಇದರ ಜೊತೆಯಲ್ಲಿ ಈಗ ನಮ್ಮ ಔಷಧಿಗೆ ಸಂಬಂಧಪಟ್ಟಾಗೆ ಇನ್ನು ಕಾರ್ಯಯೋಜನೆ ಇದೆ. ನಮ್ಮಲ್ಲಿ ಏನೋ ಕೆಲಸ ಬಹಳಷ್ಟು ಇದೆ, ಅದನ್ನ ಮ್ಯಾನ್ ಪವರ್ ಕಡಿಮೆ ಇದೆ. ಇದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಇವತ್ತು. ಅದಕ್ಕೆ ನಾವು ಹೆಚ್ಚು ಮ್ಯಾನ್ ಪವರ್ ಕೂಡ ನಾವು ಸರ್ಕಾರಕ್ಕೆ ಬರೀತೇವೆ ಮತ್ತು ನಮ್ಮ ಸಮಾಜದಲ್ಲಿ ಉತ್ತಮವಾಗಿರುವಂತಹ ಹಣರಾಗಿ ಕೆಲಸ ಮಾಡಲಿಕ್ಕೆ ಬರೋರು ಕೂಡ ಅವರ ಸಹಕಾರವನ್ನು ತೆಗೆದುಕೊಳ್ತೇವೆ. ಪರ್ಟಿಕ್ಯುಲರ್ ಈ ಕಾಸ್ಮೆಟಿಕ್ಸ್ ವಿಚಾರಗಳಲ್ಲಿ ಎಲ್ಲವೂ ಕೂಡ ತಪಾಸಣೆಗೊಳಪಡಿಸಬೇಕಂತಿದ್ದಾರೆ ಸರ್. ಅದು ಪರ್ಟಿಕ್ಯುಲರ್ ದೂರ ಬಂದ ಈಗ ನೋಡಿ, ಕಾಸ್ಮೆಟಿಕ್ ಯೂಸ್ ಮಾಡೋರು ಅದರ ಕಂಪನಿ, ಅದರ ಅಡ್ರೆಸ್, ಅದು ಏನೆಲ್ಲ ಅದರಲ್ಲಿ ಕೆಮಿಕಲ್ ಇದೆ ಅದು ಬಹಳ ಸ್ಪಷ್ಟವಾಗಿ ಬಿಂಬಿಸಬೇಕು. ಬಹಳಷ್ಟು ಇವತ್ತು ಇದರಲ್ಲಿ ಕರೆಕ್ಟ್ ಆಗಿ ಒಂದು ಮಾಹಿತಿ ಸಡನ್ ಗ್ಲೋ ಅಂತ ಈಗ ವೈಟ್ನಿಂಗ್ ಕ್ರೀಮ್ಸ್ ಅಂತೆಲ್ಲ ತುಂಬಾ ಟ್ರೆಂಡ್ ಆಗ್ತಿದೆ ಸರ್. ಸಡನ್ ಒಂದು ವೆಹಿಕಲ್ ಎಲ್ಲ ಸ್ವಲ್ಪ ಫೇಸ್ ಗ್ಲೋ ಬರೋದು, ಆದ್ರೆ ಅದಕ್ಕೆ ಎಷ್ಟು ಕೆಮಿಕಲ್ ಹಾಕಬಹುದು ಅನ್ನೋದು ಅದನ್ನು ಟೆಸ್ಟ್ ಕೊಡಿಸಬೇಕು. ಅದನ್ನು ಎಲ್ಲವೂ ಕೂಡ ಟೆಸ್ಟ್ ತಗೊಳ್ಬೇಕು ಮತ್ತು ತಗೊಳ್ಳೋದು ಕೂಡ ಅದನ್ನು ಆಲೋಚನೆ ಮಾಡಬೇಕು. ಏಕಾಏಕಿ ಅದು ತಗೊಳ್ಳೋದು ಇದಂತ ಅದಕ್ಕೆ ಅವರಲ್ಲಿ ಎಲ್ಲರೂ ಕೂಡ ಅದು ಕೆಲವೊಮ್ಮೆ ತಗೊಳ್ತಾರೆ ಇದರಲ್ಲಿ. ಆದ ಕಾರಣ ಇದನ್ನು ನಮ್ಮ ಟೆಸ್ಟಿಗೆ ನಾವು ಅದನ್ನು ಕಲಿಸ್ತೇವೆ. ಇನ್ನು ಪಿಜಿಗಳದ್ದು ಸರ್, ಪಿಜಿಗಳದ್ದು ಸೂಚನೆ ಕೊಟ್ಟಿದ್ದೇವೆ ಸರ್. ಪಿಜಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ. ಅವರು ಉತ್ತಮವಾಗಿ ಎಲ್ಲ ರೀತಿ ನನಗೆ ಫೋನ್ ಬಂದಿದೆ, ಹೇಳಿದ ನಂತರ ಕೆಲವು ಪೇಂಟಿಂಗ್ ಆಗ್ತದೆ, ಕ್ಲೀನ್ ಆಗ್ತದೆ, ಈ ರೀತಿ ಆಗ್ತದೆ ಎಲ್ಲ ವಿಚಾರ ಹೇಳಿದ್ದಾರೆ. ನಾವು ಸದಾವಕಾಶ ಕೊಡ್ತೇವೆ. ಪಿಜಿಗಳಿಗೆ ಸ್ಪಷ್ಟವಾಗಿ ಈ ತರ ಇರಬೇಕು, ಹೀಗಿರಬೇಕು, ಸ್ವಚ್ಛತೆ ಇರಬೇಕು, ಈ ತರ ಫುಡ್ ಇರಬೇಕು ಅನ್ನೋ ಒಂದು ಮಾರ್ಗಸೂಚಿ ಇಲ್ಲ ಸರ್. ಈ ಸರ್ಕಾರದ ಹಂತದಲ್ಲೂ ಕೂಡ ಅವರು ಈ ತರದ ಒಂದು ಕಂಟ್ರೋಲ್ ಅಲ್ಲಿ ಇಲ್ಲ. ಹೀಗಾಗಿ ಅವ್ರನ್ನ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮಾತಾಡಿ ಅವ್ರಿಗೊಂದು ಮಾರ್ಗಸೂಚಿ ತರ ಇಲಾಖೆಯಿಂದ ಕೊಡುವಂತ ಪ್ಲಾನ್. ಅದೇ ಈಗ ನಾವು ಹಿಂದೆ ಪಿಜಿಗೆ ಒಂದು ಪಾಲಿಸಿ ಮಾಡಿದ್ದೆ. ಅದು ಮಾತ್ರ ಅದು ಲೈಸೆನ್ಸ್ ತಗೊಳ್ಳಿಕ್ಕೆ ಬರುವವರಿಗೆ ತೊಂದರೆ ಆಗಬಾರ್ದು ಉದ್ದೇಶದಿಂದ. ಮತ್ತು ಅದಕ್ಕೆ ತಾವು ಹೇಳಿದಾಗೆ ಯಾವ್ದು ಸ್ವಚ್ಛತೆ ಇರಬೇಕು, ಏನಿರಬೇಕು ಅನ್ನೋ ಪಾಲಿಸಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ನಾವು ಚರ್ಚೆ ಮಾಡಿಕೊಂಡು ಅದು ಅರ್ಬನ್ ಡೆವಲಪ್ಮೆಂಟ್ ಕೂಡ ಬರ್ತದೆ. ಯಾಕೆ ಲೈಸೆನ್ಸ್ ಕೊಡುವವರೆಲ್ಲ ಅವರು ಅದಕ್ಕೆ ಮಾಡಬೇಕಾಗ್ತದೆ. ನಾವು ಫುಡ್ಗೆ ಮತ್ತು ಹೆಲ್ತ್ಗೆ ಮಾತ್ರ ಸೀಮಿತವಾಗಿದ್ದು ಇರುವಂತದ್ದು. ಯಾರು ಬೇಕಾದ್ರೂ ಓಪನ್ ಮಾಡ್ತಾ ಇದ್ದಾರೆ ಲೈಸೆನ್ಸ್ ತಗೊಂಡು. ಅದಕ್ಕಾಗಿ ಪೊಲೀಸ್ ಪರ್ಮಿಷನ್ ಕೊಡೋದು ಪೊಲೀಸ್ನವರು, ಅದಕ್ಕೆ ಲೈಸೆನ್ಸ್ ಕೊಡೋದು ನಮ್ಮ ಅರ್ಬನ್ ಡೆವಲಪ್ಮೆಂಟ್ನವರು. ಅವರು ಚರ್ಚೆ ಮಾಡಿಕೊಂಡು ಅದನ್ನು ಈ ರೀತಿ ಇದ್ರೆ ಮಾತ್ರ ಇವತ್ತು ಕೊಡದ ವ್ಯವಸ್ಥೆ ಆಗಬೇಕು. ಪಿಜಿಗಳು ಕೂಡ ಸದಾವಕಾಶ ಸಿಗಬೇಕು. ಜಂಟಿ ಇಲಾಖೆಗಳ ಜೊತೆ ಸಭೆಯನ್ನು ಮಾಡ್ತೀವಿ ಸರ್. ನಾನು ಎರಡನೇ ಹಂತದಲ್ಲಿ ಮೇನ್ ನಾನು ಇವತ್ತು ಫುಡ್ ಮತ್ತು ಹೆಲ್ತ್ಗೆ ಮಾತ್ರ ಸೀಮಿತವಾದ ಕೆಲಸ ಇವತ್ತು ಮಾಡ್ತೇನೆ. ಏನೇ ಮಾಡಲಿ ಸ್ವಚ್ಛತೆಯಿಂದ ಇರಬೇಕು, ಉತ್ತಮವಾದ ಗುಣಮಟ್ಟ ಇರಬೇಕು. ಈ ಎರಡಲ್ಲಿ ಇರಬಹುದು. ಪಾಲಿಸಿ ತರೋದ್ರ ಬಗ್ಗೆ, ಪಿಜಿಗಳಿಗೆ ಕಿಚನ್ಗಳಿಗೆ ಪಾಲಿಸಿ ತರೋದ್ರ ಬಗ್ಗೆ ನಾವು ಚಿಂತೆ ಮಾಡಿ ಚರ್ಚೆ ಮಾಡ್ತೇವೆ ಅಂತ ಹೇಳಿಕೊಂಡು. ಥ್ಯಾಂಕ್ ಯು.